ದೂಧಗಂಗಾ ನದಿ ಧುಮುಕಿ ವಿವಾಹತೆ ಆತ್ಮಹತ್ಯೆ ಶೋಧ ಕಾರ್ಯ ಪ್ರಾರಂಭ. ಸದಲ್ಗಾ ಪಟ್ಟಣದಲ್ಲಿ ನಡೆದ ಘಟನೆ. ಪತಿ-ಪತ್ನಿಯರ ಜಗಳ ವಿಕೋಪಕ್ಕೆ ತೆರಳಿ ನಿರಾಶೆಗೊಂಡ ಪತ್ನಿ ನೇರವಾಗಿ ಹರಿಯುತ್ತಿರುವ ದೂಧಗಂಗಾ ನದಿಗೆ ಧುಮುಕಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದಲ್ಲಿ ನಡೆದಿದೆ. ನದಿಗೆ ಹಾರಿದ ವಿವಾಹಿತೆ ಹೆಸರು ಮಂಜುಳಾ ಅನಿಲ್ ವಂಜೀರೆ ಎಂದು ತಿಳಿದಿದ್ದು, ಜುಲೈ 21 ಮಂಗಳವಾರ ಮಧ್ಯಾಹ್ನ 2 ಗಂಟೆಗೆ ಸಂಭವಿಸಿದೆ. ಘಟನೆಯ ಕುರಿತು ತಿಳಿದ ಅಧಿಕ ಮಾಹಿತಿಯಂತೆ ಘಟನೆ ಸಂಭವಿಸಿದ ದಿನ ಮಂಜುಳಾ ತನ್ನ ಪತಿಯೊಂದಿಗೆ ಯಾವುದೋ ಕಾರಣಕ್ಕೆ ಜಗಳವಾಡಿದ್ದು, ವಾದ ವಿಕೋಪಕ್ಕೆ ತಿರುಗಿ ಪತ್ನಿ ಮಂಜುಳಾ ನಿರಾಶೆಗೊಂಡು ನೇರವಾಗಿ ಪಕ್ಕದ ದೂಧಗಂಗಾ ನದಿಗೆ ಹೋಗಿದ್ದು, ಅಲ್ಲಿಯೇ ಆಕೆಯ ಚಪ್ಪಲಿಗಳು ಕಂಡು ಬಂದಿದ್ದು, ಅವಳು ನದಿಗೆ ಜಿಗಿದಿರುವುದಾಗಿ ಅನುಮಾನ ವ್ಯಕ್ತಪಡಿಸಲಾಗುತ್ತಿದೆ. ಮಂಜುಳಾ ನದಿಯಲ್ಲಿ ನಾಪತ್ತೆಯಾದ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳೀಯರು ಎನ್ಡಿಆರ್ಎಫ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳ ತಂಡಕ್ಕೆ ಮಾಹಿತಿ ನೀಡಿದ್ದು, ತಂಡ ಸ್ಥಳಕ್ಕೆ ಧಾವಿಸಿ ಬೋಟ್ ಸಹಾಯದಿಂದ ದಿನವಿಡೀ ಶೋಧ ಕಾರ್ಯ ನಡೆಸಿದ್ದಾರೆ. ಆದರೆ ಸುರಿಯುತ್ತಿರುವ ಮಳೆಯಿಂದಾಗಿ ಪ್ರವಾಹ ಹೆಚ್ಚಾಗಿದ್ದು, ಇನ್ನೂವರೆಗೂ ಮೃತದೇಹ ಪತ್ತೆಯಾಗಿಲ್ಲ. ಸದರಿ ಘಟನೆ ಸದಲ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಧಿಕ ತನಿಖೆ ಹಾಗೂ ಶೋಧ ಕಾರ್ಯ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್ ಮಹಾವೀರ್ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.